ಸದನದಲ್ಲಿ ರಾಜ್ಯದಿಂದ ಯಾವ ರೀತಿ ತೆರಿಗೆ ಹಣ GST ಮುಖೇನ ಕೇಂದ್ರಕ್ಕೆ ಹೋಗಿದೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಆಡಳಿತ ಪಕ್ಷದವರ ಮಾತನ್ನ ಕೇಳ್ತಾ ಇದ್ರೆ ನಮ್ಮ ರಾಜ್ಯದ ತೆರಿಗೆ ಹಣದಿಂದ ಕೇಂದ್ರ ಸರ್ಕಾರ ಏನೋ ಬಹಳ ಭ್ರಷ್ಟಾಚಾರ ಮಾಡಿಬಿಟ್ಟಿದೆ, ಲೂಟಿ ಮಾಡಿಬಿಟ್ಟಿದೆ, ಏನೋ ಅಭಿವೃದ್ಧಿನೇ ಆಗಿಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಇದೊಂದು ರೀತಿ ಅರ್ಥಹೀನ. ನಮ್ಮ ರಾಜ್ಯ ಇರಬಹುದು, ಹೊರ ರಾಜ್ಯಗಳಿಂದ ತೆರಿಗೆ ಮೂಲಕ ಹೋಗ್ತಕ್ಕಂತ GST ಮುಖೇನ ಕೇಂದ್ರಕ್ಕೆ ಹೋಗ್ತಕ್ಕಂತ ಹಣದಿಂದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಇವತ್ತು ದೇಶದಲ್ಲಿ ಏನ್ ಚರ್ಚೆ ಆಗ್ತಾ ಇತ್ತು, ಇಡೀ ದೇಶದಲ್ಲಿ 2G ಸ್ಕ್ಯಾಮ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಕೋಲ್ ಸ್ಕ್ಯಾಮ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಕಾಮನ್ವೆಲ್ತ್ ಗೇಮ್ಸ್ ಸ್ಕ್ಯಾಮ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈ ದೇಶದಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆನೇ ಆಗ್ತಾ ಇರಲ್ಲ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾನು ಇವತ್ತು ಸವಾಲನ್ನ ಹಾಕ್ತೇನೆ ಇವತ್ತು ಆಡಳಿತ ಪಕ್ಷದವರಿಗೆ. 2014ರಿಂದ 2024ರವರೆಗೆ 25ರವರೆಗೆ ನರೇಂದ್ರ ಮೋದಿಜಿಯವರ ನೇತೃತ್ವ NDA ಸರ್ಕಾರ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ. ಆ ರೀತಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರುವಂತದ್ದನ್ನ ಇವತ್ತು ಇಡೀ ದೇಶದ ಜನ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ವಿಕಸಿತ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ದೇಶದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಈ ದೇಶದ ಭದ್ರತೆ ಬಗ್ಗೆ ಅಂದ್ರೆ ಸೆಕ್ಯೂರಿಟಿ, ಈ ದೇಶದಲ್ಲಿ ಒಂದು ಜಾಬ್ ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಇರ್ಬೋದು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಇವತ್ತು ಹಣವನ್ನ ಕೊಡ್ತಾ ಇರುವಂತದ್ದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ನೇಷನ್ ಫಸ್ಟ್ ಒಂದು ಬಲಿಷ್ಠ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇವತ್ತು ಡಿಫೆನ್ಸ್ ಬಜೆಟ್ 2014ರಲ್ಲಿ ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಕೇವಲ 2,53,000 ಕೋಟಿ ರೂಪಾಯಿಗಳಿತ್ತು. 2024ರಷ್ಟೊತ್ತಿಗೆ ಈ ದೇಶದ ಡಿಫೆನ್ಸ್ ಬಜೆಟ್ ಎಷ್ಟಾಗಿದೆ ಅಂತ ಹೇಳಿದ್ರೆ 6.22 ಲಕ್ಷ ಕೋಟಿ. ಇವತ್ತು ಯಾವ ರೀತಿ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ರೆ ಇಂಡಿಯಾಸ್ ನ್ಯಾಷನಲ್ ಹೈವೇ sees 60% growth in a decade, becoming world's second largest network. 1,46,195 ಕಿಲೋಮೀಟರ್ ಅಷ್ಟು 2014ರಿಂದ 2024ರವರೆಗೆ ಈ ದೇಶದಲ್ಲಿ ಹೈವೇಗಳು ನಿರ್ಮಾಣ ಆಗಿರುವಂತದ್ದು. ಯೂತ್ಸ್ ಬಗ್ಗೆ ನಾವು ಮಾತನಾಡ್ತೇವೆ, ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ಜಾಬ್ ಜನರೇಷನ್ ಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ. ಯಾವುದೇ ಜಾಬ್ ಜನರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಇದು ಟ್ಯಾಕ್ಸ್ ಪಾಲಿಸಿ ಯಾವ ರೀತಿ ಮಾಡ್ತಾರೆ, ಇವತ್ತು ಜಾಬ್ ಜನರೇಷನ್ ಯಾವ ರೀತಿ ಪೂರಕವಾಗಿ ಇವತ್ತು ಕಾಯ್ದೆಗಳನ್ನು ತರ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀತಿಯ ಪರಿಣಾಮವಾಗಿ ಇವತ್ತು ಇಡೀ ದೇಶದಲ್ಲಿ 2 ಲಕ್ಷ ಸ್ಟಾರ್ಟ್ಅಪ್ ಗಳಿಗೆ ಅವಕಾಶ ಆಗಿರುವಂತದ್ದು. 100+ ಯೂನಿಕಾರ್ನ್ಗಳು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಇದ್ರ ಪರಿಣಾಮ ಏನು ಅಂತ ಹೇಳಿದ್ರೆ 2024ರವರೆಗೆ 16.6 ಲಕ್ಷ ಡೈರೆಕ್ಟ್ ಜಾಬ್ಸ್ ಇವತ್ತು ಇಡೀ ದೇಶದಲ್ಲಿ ಇವತ್ತು ಸೃಷ್ಟಿ ಆಗಿರ್ತಕ್ಕಂಥದ್ದು. ಇವತ್ತು ಇಡೀ ದೇಶದಲ್ಲಿ ನಕ್ಸಲಿಸಂ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಕಾರಣ ಏನು? 2014ರ ಪೂರ್ವದಲ್ಲಿ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ರೆ ನಕ್ಸಲರು ಅಲ್ಲಿ ಅಟ್ಯಾಕ್ ಮಾಡಿದ್ರು, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸತ್ತೋದ್ರು, ಬಡವರ ಮೇಲೆ ಪ್ರಾಣ ಹಾನಿ ಆಯ್ತು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಕಳೆದ 10 ವರ್ಷದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಕ್ಸಲ್ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಮೂಲಭೂತ ಸೌಕರ್ಯಗಳು, ಅದು ಮೊಬೈಲ್ ಟವರ್ಗಳನ್ನು ಅಳವಡಿಸತಕ್ಕಂಥದ್ದಿರ್ಬೋದು, ಹೆಚ್ಚು ಉದ್ಯೋಗಕ್ಕೆ ಅವಕಾಶನ ಕೊಡ್ತಕ್ಕಂಥದ್ದಿರ್ಬೋದು, ಅವರಿಗೆ ಹಣಕಾಸಿನ ನೆರವನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ 2014ರ ಪೂರ್ವದಲ್ಲಿ ಇವತ್ತು 15 ಹೆಚ್ಚು ರಾಜ್ಯಗಳಲ್ಲಿ ನಕ್ಸಲಿಸಂ ಬಹಳ ಕಾಟ ಇತ್ತು. ಆದ್ರೆ ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ನಕ್ಸಲಿಸಂ ಅನ್ನ ನ್ಯೂಟ್ರಲೈಸ್ ಮಾಡಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡತಕ್ಕಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷ, ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜ್ಯದಿಂದ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ ಹಣ, ಯಾವುದೇ ಒಂದು ಭ್ರಷ್ಟಾಚಾರ ಆಗದೇನೆ ಯಾವ ರೀತಿ ಒಂದು ಆಡಳಿತ ಸುಧಾರಣೆಯನ್ನ ತಂದು ಯಾವ ರೀತಿ ಪಾರದರ್ಶಕವಾಗಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ಯಾವ ರೀತಿ ಸುಧಾರಣೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ರು ಮಾನ್ಯ ಸಭಾಧ್ಯಕ್ಷರೇ.